ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರು, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡೋದು ನಮಸ್ಕಾರಗಳು. ವೀಕ್ಷಕರೇ, ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಗಸ್ಟ್ 17ರಂದು ನಾಗರ ಪಂಚಮಿ ಇದೆ. ವಿಶೇಷವಾಗಿ ಈ ಒಂದು 5 ರಾಶಿಯವರಿಗೆ ಶುಭ ಫಲಗಳು ಹೆಚ್ಚಾಗ್ತಾ ಇದೆ. ಈ ದಿನ ಪ್ರತಿಯೊಬ್ಬರು ಕೂಡ ಯಾವ ಕೆಲಸವನ್ನು ಮಾಡಬೇಕು ಅಂತ ಈ ಒಂದು ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭ ಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಈ ದಿನದ ನಂತರ ಮೇಷರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಧೈರ್ಯದಿಂದ ತೆಗೆದುಕೊಳ್ಳುವಂತ ನಿರ್ಧಾರಗಳು ಉತ್ತಮ ಫಲ ನೀಡುತ್ತದೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ನಿಧಾನವಾದ ಸುಧಾರಣೆ ಕಾಣ್ತೀರಾ. ಎರಡನೇ ರಾಶಿಯಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಂತಿರ್ತಕ್ಕಂಥ ಕೆಲಸಗಳು ಮತ್ತೆ ಆರಂಭವಾಗುವಂತ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಸಮಯವಾಗಿರ್ತದೆ. ಮೂರನೇ ರಾಶಿಯಾಗಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಗೌರವ ಮತ್ತು ಜವಾಬ್ದಾರಿ ಹೆಚ್ಚಾಗ್ತದೆ. ಸಮಾಜದಲ್ಲಿ ತಮ್ಮ ಮಾತಿಗೆ ಬೆಲೆ ಸಿಗ್ತದೆ. ಕುಟುಂಬದಲ್ಲಿಯೂ ಕೂಡ ಸಂತೋಷದ ಸುದ್ದಿಯನ್ನು ಕೇಳ್ತೀರಾ. ನಾಲ್ಕನೇ ರಾಶಿಯಾಗಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಕೆಲವು ಅನುಕೂಲಕರ ಬೆಳವಣಿಗೆ ಕಾಣ್ತಾ ಇದೆ. ಮನೆ, ವಾಹನ ಅಥವಾ ಹೊಸ ಯೋಜನೆಗಳಿಗೆ ಸಂಬಂಧಿಸಿದಂತ ಕೆಲಸಗಳಿಗೆ ಮುನ್ನಡೆ ಸಿಗ್ತಾ ಇದೆ. ಐದನೇ ರಾಶಿಯಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇದುವರೆಗೂ ಮಾಡಿರ್ತಕ್ಕಂಥ ಪರಿಶ್ರಮಕ್ಕೆ ಫಲ ಸಿಗ್ತಾ ಇದೆ. ಉದ್ಯೋಗದಲ್ಲಿ ಹೊಸ ಅವಕಾಶ, ವ್ಯವಹಾರದಲ್ಲಿ ಲಾಭ ಸಿಗ್ತಾ ಇದೆ. ಪ್ರತಿಯೊಬ್ಬ ರಾಶಿಯವರು ಕೂಡ ನಾಗರ ಪಂಚಮಿ ದಿನ ತಪ್ಪದೇ ಈ ಕೆಲಸವನ್ನ ಮಾಡಿ ನಾಗರ ದೇವಸ್ಥಾನಕ್ಕೆ ಅಥವಾ ಈಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಓಂ ನಮಃ ಶಿವಾಯ ಮಂತ್ರವನ್ನು ಭಕ್ತಿನ ಜಪವನ್ನು ಮಾಡಿ ಮನೆ ಹಿರಿಯರ ಆಶೀರ್ವಾದ ಪಡೆದು ಹೊಸ ಕೆಲಸಗಳನ್ನ ಆರಂಭಿಸಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅನ್ನದಾನ ಅಥವಾ ಬಡವರಿಗೆ ದಾನವನ್ನ ಮಾಡಿ ಪ್ರಕೃತಿ ಸಂರಕ್ಷಣೆಗೆ ಒಂದು ಒಳ್ಳೆ ಕಾರ್ಯ ಮಾಡೋದು ಕೂಡ ಪುಣ್ಯಕರ ಅಂತ ಹೇಳ್ತಾರೆ. ಓಂ ನಮಃ ಶಿವಾಯ ಈ ಒಂದು ವಿಡಿಯೋನ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.